ಇನ್ನು ಹಾಸನದಲ್ಲಂತೂ ಜಿಲ್ಲಾಧಿಕಾರಿ ವರ್ಸಸ್ ಎಚ್.ಡಿ. ರೇವಣ್ಣ ಜಟಾಪಟಿ. ಜಿಲ್ಲಾಧಿಕಾರಿ ಬಗ್ಗೆ ಎಚ್.ಡಿ. ರೇವಣ್ಣ ಆರೋಪದ ಬೆನ್ನಲ್ಲೇ ಹಾಸನ ಡಿಸಿ ಒಂದು ಪೋಸ್ಟ್ ಹಾಕಿದ್ದಾರೆ. ನಿಮ್ಮನ್ನ ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದ್ರೆ ದ್ವೇಷಿಸ್ತಾರೆ ಅಂತ ಟ್ವೀಟ್ ಮೂಲಕ ಕೆ.ಎಸ್. ಲತಾ ಕುಮಾರಿ ಪೋಸ್ಟ್ ಹಾಕಿದ್ದಾರೆ. ಅಂದ್ರೆ ಈ ಪೋಸ್ಟ್ ಮೂಲಕ ಅವರು ಪರೋಕ್ಷವಾಗಿ ತಿರುಗೇಟ್ ಕೂಡ ಕೊಟ್ಟಿದ್ದಾರೆ. ಹಾಸನ ಡಿಸಿ ವಿರುದ್ಧ ಶಾಸಕ ಎಚ್.ಡಿ. ರೇವಣ್ಣ ಹರಿಹಾಯ್ದಿದ್ರು. ಗ್ರಾಮ ಪಂಚಾಯತ್ ಚುನಾವಣೆಗೆ ಮೀಸಲಾತಿ ನಿಗದಿ ಸಂಬಂಧ ಕಿಡಿಕಾರಿದ್ರು. ಇವರನ್ನು ಎಲ್ಲಿಂದ ಹಿಡ್ಕೊಂಡು ಬಂದ್ರು ಅಂತೆಲ್ಲ ಮಾತನಾಡಿದ್ರು. ಶುಕ್ರವಾರ ಮಂಜು ಸ್ವರೂಪ್ ಪ್ರಕಾಶ್ ಜೊತೆ ಸುದ್ದಿಗೋಷ್ಠಿ ನಡೆಸಿದ್ರು. ಆ ಸಂದರ್ಭದಲ್ಲಿ ಡಿಸಿ ಕಾರ್ಯವೈಖರಿ ಬಗ್ಗೆ ಕೆಂಡಾಮಂಡಲರಾಗಿದ್ರು, ಟೀಕಿಸಿದ್ರು ಎಚ್.ಡಿ. ರೇವಣ್ಣ. ಅದರ ಬೆನ್ನಲ್ಲೇ ಹಾಸನ ಡಿಸಿಯವರ ಪೋಸ್ಟ್ ಅನ್ನ ಗಮನಿಸ್ತಾರೆ. ರೇವಣ್ಣ ಅವರು ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳಿ. ಹಾಸನ ಜಿಲ್ಲೆ ಒಳಗೆ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧಿಕಾರಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದಾರೋ ನಮಗೆ ಗೊತ್ತಿಲ್ಲ. ಏಕೆಂದರೆ ಅವ್ರ ಬಗ್ಗೆ ನನ್ನ ಜೀವನದಲ್ಲಿ ನಾನು 30 ವರ್ಷ ಶಾಸಕರಾಗಿ ಕೆಲಸ ಮಾಡಿದ್ದೀನಿ. ಇಂಥ ಜಿಲ್ಲಾಧಿಕಾರಿ ನೋಡಲಿಲ್ಲ. ಅದೆಲ್ಲಿಂದ ಹಿಡ್ಕೊಂಬಂದವರೋ ಗೊತ್ತಿಲ್ಲ ಈ ಜಿಲ್ಲಾಧಿಕಾರಿನ. ಎಸ್, ಇದು ಸುದ್ದಿಗೋಷ್ಠಿ ಸಂದರ್ಭದಲ್ಲಿ ರೇವಣ್ಣ ಅವರು ಆಡಿದಂತಹ ಮಾತು. ಅಲ್ಲಿ ಕಿಡಿಕಾರಿದ್ರು ರೇವಣ್ಣ ಕಾರ್ಯವೈಖರಿ ಕುರಿತಂತೆ ಡಿಸಿ ವಿರುದ್ಧ. ಅದಕ್ಕೆ ಪ್ರತಿಯಾಗಿ ಡಿಸಿಯವರ ಪೋಸ್ಟ್ ಗಮನಿಸ್ತಾ ಇದ್ದೀವಿ. ನಿಮ್ಮನ್ನ ಹಿಡಿತದಲ್ಲಿಟ್ಟುಕೊಳ್ಳೋದಕ್ಕೆ ಆಗಲಿಲ್ಲ ಅಂತಂದ್ರೆ ದ್ವೇಷಿಸ್ತಾರೆ ಅಂತ ಡಿಸಿ ಪೋಸ್ಟ್ ಹಾಕಿದ್ದಾರೆ.